ಆರ್ಎಸ್ಎಸ್ ಬಗ್ಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪತ್ರವನ್ನು ಬರೆದಿದ್ದಾರೆ. ರಾಜ್ಯಸಭಾ ಸದಸ್ಯರಾದ ನಾರಾಯಣ ಸಾಭಾಂಡೆಗೆ ಕಿಡಿಕಾರಿದ್ದಾರೆ. ಈ ಒಂದು ವಿಚಾರಕ್ಕೆ ಆರ್ಎಸ್ಎಸ್ ಬಗ್ಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪತ್ರವನ್ನು ಬರೆದಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಸಭಾ ಸದಸ್ಯರಾದ ನಾರಾಯಣ ಸಾಭಾಂಡೆಗೆ ಕಿಡಿಕಾರಿದ್ದಾರೆ. ಪ್ರಿಯಾಂಕ್ ಖರ್ಗೆ ಕಾಂಗ್ರೆಸ್ ಪಕ್ಷದ ಮರ್ಯಾದೆಯನ್ನ ಕಳೆಯುತ್ತಿದ್ದಾರೆ, ಗೃಹ ಸಚಿವರು ಹುಚ್ಚರು ಹಾಗೆ ಮಾತನಾಡ್ತಿದ್ದಾರೆ ಅಂತ ಕಿಡಿಕಾರ್ತಿದ್ದಾರೆ. ರಾಜ್ಯಸಭಾ ಸದಸ್ಯರಾದ ನಾರಾಯಣ ಸಾಭಾಂಡೆಗೆ ಕಿಡಿಕಾರ್ತಾ ಇರುವಂತದ್ದು ಪ್ರಿಯಾಂಕ್ ಖರ್ಗೆ ವಿರುದ್ಧ ಪತ್ರವನ್ನು ಬರೆದಿದ್ದಾರೆ. ಆರ್ಎಸ್ಎಸ್ ಬಗ್ಗೆ ಗೃಹ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರು ಪತ್ರವನ್ನ ಬರೆದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಕ್ಷದ ಮರ್ಯಾದೆಯನ್ನ ಕಳೀತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ. ಗೃಹ ಸಚಿವರು ಹುಚ್ಚರಾಗಿದ್ದಾರೆ, ಆ ರೀತಿಯಾಗಿ ಮಾತನಾಡ್ತಿದ್ದಾರೆ ಅಂತ ಇದೀಗ ಹೇಳ್ತಿದ್ದಾರೆ, ಕಿಡಿಕಾರ್ತಿದ್ದಾರೆ ಪ್ರಿಯಾಂಕ್ ಖರ್ಗೆ ವಿರುದ್ಧ. ಪೂರ್ಣ ಮಾಹಿತಿ ಇಲ್ಲ. ಹಿಂದೂ ಬಹುಶಃ ಯಾವುದೇ ಧರ್ಮಗಳು ರಿಜಿಸ್ಟರ್ ಮಾಡಿರ್ತಾರ ಅಂತ ನನಗ್ ಗೊತ್ತಿಲ್ಲ. ಆಗ್ತಾವಂತ ಯಾವುದೇ ಧರ್ಮಗಳು ಇವತ್ತಿನವರಿಗೆ ಆಗಿಲ್ಲ. ಇನ್ನೊಂದ್ ಸ್ವಲ್ಪ ತಿಳ್ಕೊಂಡು ಗಟ್ಟಿಯಾಗಿ ಹೇಳ್ತೀನಿ, ಯಾವುದೇ ಧರ್ಮಗಳು ಆಗುದಿಲ್ಲ ರೀ. ಟ್ರಸ್ಟ್ಗಳು ಆಗ್ತಾವು, ಸೊಸೈಟಿಗಳು ಆಗ್ತಾವು, ಸಂಘ ಸಂಸ್ಥೆಗಳು ರಿಜಿಸ್ಟರ್ ಆಗ್ತಾವು. ಧರ್ಮ ನೀವು ರಿಜಿಸ್ಟರ್ ಮಾಡಕ್ ಹೋಗ್ತೀರಿ? ಅದಕ್ಕಾಗಿ ಈ ಪ್ರಶ್ನೆನೇ ಹುಚ್ಚರ ಪ್ರಶ್ನೆ. ನೀವು 50 ವರ್ಷದ ಅಧಿಕಾರದಾಗಿದ್ದೀರಿ. ನೀವು ನಿಮ್ಮ ವಿಧಾನಸಭಾ ಮತಕ್ಷೇತ್ರ ನೋಡ್ರಿ ಯಾವ ಪರಿಸ್ಥಿತಿಯಲ್ಲಿದೆ. ಹಿಂದಕ್ಕೂ ಪಥಸಂಚಲನ ಮಾಡ್ಲಿಕ್ಕೆ ಕೊಡಂಗಿಲ್ಲ ಅಂದ್ರು, ಕೋರ್ಟ್ ಹೇಳ್ತು ಮಾಡಬೇಕು, ಮಾಡಿದೀವಿ. ಇದು ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ರಿ. ಪ್ರಭಾವದ ವಿರುದ್ಧ ಇಸ್ಲಿಕ್ಕೆ ಹೋಗ್ಬೇಡ್ರಿ. RSS ವಿರುದ್ಧ ಬಿಜೆಪಿ ಕೂಡ ಕುಸ್ತಿ ಹಿಡಿತೀರಾ, ಹಿಡೀರಿ, ಓಕೆ. ನಾರಾಯಣ ಸಾಭಾಂಡೆ ವಿರುದ್ಧ ಹೋರಾಟ ಮಾಡ್ತೀರಿ, ಓಕೆ. RSS ವಿರುದ್ಧ ಹೋರಾಟ ಮಾಡುವಷ್ಟು ಆ ಶಕ್ತಿ ಜಗತ್ತಿನ ಯಾವುದೇ ಸಂಸ್ಥೆಗಿಲ್ಲ. ಕೇವಲ ಭಾರತದಲ್ಲಿ ಅಷ್ಟೇ ಇಲ್ಲ RSS, ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ RSS ಇದೆ. ಅಲ್ಲಿ ಯಾರು ಕೇಳಿಲ್ಲ ರಿಜಿಸ್ಟರ್ ಆಗ್ಯಾರ ಅನ್ನೋದು. ಇಲ್ಲಿ ಖರ್ಗೆ ಕೇಳ್ತಾರೆ ಅಲ್ರಿ. DJ ಹಳ್ಳಿ ಹುಬ್ಬಳ್ಳಿಯಲ್ಲಿ ಆದಂತ ಗಲಭೆಗಳು ಆದಂತ ನಿಮ್ದೇ ಪಕ್ಷದ ಶಾಸಕರ ಮನಿ ಹೊತ್ತು ಹೊಡೆದಾಗ ಅಂಥವ್ರ ವಿರುದ್ಧ ಇರ್ತಕ್ಕಂಥ ಕೇಸ್ಗಳು ಹಿಂತಕೋತಿರಲ್ರಿ ನೀವು ಎಂತವ್ರು ಕೋಮುವಾದಿಗಳು. ನೀವು ಕೋಮುವಾದಿಗಳು, ನಾವು ಎಂದಿಗೂ ಕೋಮುವಾದಿಗಳ. ಅದಕ್ಕೆ ಉತ್ತರ ನಮ್ಮ ಸರ್ಸಂಘ ಚಾಲಕರಾದಂತಹ ಮೋಹನ್ ಜಿ ಭಾಗವತ್ ಅವ್ರು ಹೇಳಿದ್ದಾರೆ, ಅವಶ್ಯಕತೆ ಇಲ್ಲ ಅಂತ. ಯಾರಿಗೂ ಕೇಳಲಾರದ ಪ್ರಶ್ನೆ ಇದು. ಇನ್ನು ಅಂಬೇಡ್ಕರ್ ಅವ್ರು ಕೇಳಿದ್ರ ಇದು ರಿಜಿಸ್ಟರ್ ಇಲ್ಲ, ನಾನು ಬರಂಗಿಲ್ಲ. ಯಾರು ನಮ್ಮ ಮಹಾತ್ಮ ಗಾಂಧೀಜಿ ಅವ್ರು ಕೇಳಿದ್ರ ಇದು RSS ರಿಜಿಸ್ಟರ್ ಇಲ್ಲ, ನಾನು RSS ಶಾಖೆಗೆ ಬರೋದಿಲ್ಲ ಅಂತ. ಪ್ರಣವ್ ಮುಖರ್ಜಿ ಅವ್ರು ಕೇಳಿದಾರೆ, ರಾಷ್ಟ್ರಪತಿ. ಅದೇ